ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು. ಮೃತ ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆಗೆ ಕೈ ಕಾರ್ಯಕರ್ತ ಬಲಿಯಾಗಿದ್ದ. ಡಿಕೆಶಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬಳ್ಳಾರಿ ಘಟನೆ ಬಗ್ಗೆ ಉನ್ನತಾಧಿಕಾರಿಗಳ ಸಭೆಯನ್ನು ಕೂಡ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ. ಡಿಸಿ ನಾಗೇಂದ್ರ, ಎಸ್ಪಿ ರಂಜಿತ್ ಕುಮಾರ್ ಜೊತೆಗೂ ಕೂಡ ಡಿಕೆ ಸಭೆ ನಡೆಸಿದ್ದಾರೆ. ಜಿಲ್ಲೆ ಶಾಸಕರನ್ನ ಹೊರಗಿಟ್ಟು ಸಭೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳ ಜೊತೆಗೆ ಡಿಕೆ ಶಿವಕುಮಾರ್ ಅವರು. ಗಲಭೆ ಕುರಿತಾಗಿ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದು, ಯಾರಿಂದ ಗಲಾಟೆ ಆರಂಭವಾಯಿತು, ಯಾವ ಕಾರಣಕ್ಕೆ ಆರಂಭವಾಯಿತು, ಇದರಲ್ಲಿ ತಪ್ಪಿತಸ್ಥರು ಯಾರು ಮತ್ತು ಆ ಶೂಟ್ ಅನ್ನ ಮಾಡಿದಂತಹ ವ್ಯಕ್ತಿ ಆತನಿಂದಲೇ ರಾಜಶೇಖರ್ನ ಹತ್ಯೆ ಆಗಿದೆಯಾ ಇತ್ಯಾದಿ ಮಾಹಿತಿಗಳು ತಮಗೆ ಗೊತ್ತಿರೋದ್ರ ಜೊತೆಗೆ ಅಲ್ಲಿನ ಅಧಿಕಾರಿಗಳ ಜೊತೆಗೂ ಕೂಡ ಖುದ್ದು ಸ್ಥಳದಲ್ಲಿ ಅಧಿಕಾರಿಗಳಿದ್ದರಿಂದ ಏನಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಹೊತ್ತಲ್ಲಿ ಸ್ಥಳೀಯ ಶಾಸಕ ಭರತ್ ರೆಡ್ಡಿ ಅವರನ್ನ ಆ ಸಭೆಯಲ್ಲಿ ಅವರು ಭಾಗಿ ಮಾಡದೆ ಅವ್ರನ್ನ ಹೊರಗಿಟ್ಟು ಈ ಸಭೆಯನ್ನ ನಡೆಸಿದ್ದಾರೆ. ಬಹುತೇಕ ಆವತ್ತಿನ ಇನ್ಸಿಡೆಂಟ್ ಮಧ್ಯಾಹ್ನದಿಂದ ಮತ್ತು ಸಂಜೆ ನಡೆದಂತಹ ಬೆಳವಣಿಗೆ, ಕೊನೆಗೆ ಅದು ಸಾವಿನಲ್ಲಿ ಅಂತ್ಯವಾಗುವವರೆಗೂ ನಡೆದಂತಹ ಡೆವಲಪ್ಮೆಂಟ್, ಇದರಲ್ಲಿ ಬಿಜೆಪಿ ಕಾರ್ಯಕರ್ತರ ಪಾಲೆಷ್ಟು, ಕಾಂಗ್ರೆಸ್ ಕಾರ್ಯಕರ್ತರ ಪಾಲೆಷ್ಟು, ಸತೀಶ್ ರೆಡ್ಡಿ ಏನು ಮಾಡಿದ್ರು ಆ ದಿನ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿ ಲಭ್ಯವಾಗಿದೆ ಡಿಕೆ ಶಿವಕುಮಾರ್ಗೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆಗೆ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿ ಪ್ರಕರಣ, ಮೃತ ರಾಜಶೇಖರ್ ಕುಟುಂಬಸ್ಥರನ್ನ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು, ಸಾಂತ್ವನ ಹೇಳಿದ್ರು. ರಾಜಶೇಖರ್ ಮನೆಗೆ ಭೇಟಿ ಕೊಟ್ಟು ಅವರ ತಾಯಿ, ಸಹೋದರಿ ಎಲ್ಲರೊಟ್ಟಿಗೂ ಮಾತನಾಡಿ ಸಾಂತ್ವನ ಹೇಳಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ, ಪಕ್ಷ ಇದೆ ಅಂತ ಧೈರ್ಯವನ್ನ ತುಂಬಿದ್ದಾರೆ ಮತ್ತು ತಮಗೆ ಬೇಕಾದಂತಹ ಸಂಪೂರ್ಣ ಸಹಕಾರವನ್ನ ಪಕ್ಷ ನೋಡಿಕೊಳ್ಳುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು, ಅಭಯವನ್ನು ಕೂಡ ನುಡಿದಿದ್ದಾರೆ ಡಿಕೆ ಶಿವಕುಮಾರ್. ಆ ನಂತರ ಅವರ ಸಹೋದರಿ ಕೂಡ ಡಿಕೆ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಪಕ್ಷದ ಕಾರ್ಯಕರ್ತ ಸತ್ತಿದ್ದಾನೆ ರಾಜಶೇಖರ್ ಅವರು. ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ, ಕಾರ್ಯಕರ್ತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ. ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡ್ಬೋದಾಯ್ತು, ಆದರೆ ಸಾರ್ವಜನಿಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಹೋಟೆಲಲ್ಲಿ ಭೇಟಿ ಮಾಡ್ತೀನಿ ಅಂತ ರಾಯಲ್ ಫೋರ್ಟ್. ಸೊ ಅಲ್ಲಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಇಡೀ ಪಕ್ಷನೇ ಅವ್ರ ಜೊತೆ ಇದೆ ಅನ್ನೋದಕ್ಕೆ ಬಂದಿರೋದು ನಾನು. ಅವರು ಕುಟುಂಬಸ್ಥರು ನೌಕರಿ ಪ್ರೊಸೀಜರ್ ಏನೇನಿದೆ ಅದನ್ನ ನಾನು ನೋಡ್ತೀನಿ. ನೌಕರಿ ಕೊಡೋದು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೆ ಎಲ್ಲ ಏನೇನು ತೀರ್ಮಾನಗಳಾಗಿದೆ ಅದೆಲ್ಲ ನಾವು ನೋಡಬೇಕು. ನೋಡೋಣ. ನಿಮ್ ಸಲಹೆ ಕೇಳ್ತಾ ಇದ್ದೀನಿ, ಕೇಳ್ಬಿಟ್ಟು ನೋಡೋಣ. ಕೈ ನಾವು ಹಿಡಿತೀವಿ ಅಂತ ಹೇಳಿದಾರೆ ಸರ್. ಅದನ್ನ ನಾವು ನಂಬಿಕೆ ಇಟ್ಕೊಂಡು ಹಂಗೆ ಇರ್ತೀವಿ ಸರ್. ಏನು ಮಾತಾಡಿಲ್ಲ ಸರ್. ನಾವು ನಿಮ್ಮ ಕೈ ಬಿಡಿಯಲ್ಲಿ ನಿಮ್ಮ ಬೆನ್ನಿಂದೆ ನಾವು ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವು ಇರ್ತೀವಿ. ಈಗ ಗಲಾಟೆ ಬಗ್ಗೆ, ಘಟನೆ ಬಗ್ಗೆ ನೀವು ಏನಾದರೂ ಅವ್ರಿಗೆ ಹೇಳಿದ್ರಾ? ಹೆಂಗಾಗ್ತದೆ ಏನಾದರೂ? ಏನು ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನೂ ನಮಗೆ ಏನು ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವು ಏನು ಮಾತಾಡಿಲ್ಲ. ನಿಮ್ಮ ಕೈ ನಾವು ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವು ಇರ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು, ಹೌದು ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರು ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಕೆಲಸ ಎಲ್ಲ ಅಂತ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ನಮಗೆ. ನಮ್ಮ ದುಃಖದಲ್ಲಿ ನಾವಿದ್ವಿ, ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಾಗಿಲ್ಲ. ನಮಗೆ ದುಡಿಯೋ ತಮ್ಮನೇ ಹೋಗ್ಬಿಟ್ಟ ಸರ್. ನಾವು ನಿಮ್ಮನ್ನ ಕೈ ಹಿಡಿತೀವಿ, ಬಿಡೋದಿಲ್ಲ ಅಂತ ಹೇಳ್ಯಾರ ಸರ್. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಭರತ್ ರೆಡ್ಡಿ ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದಂತಹ ಡಿಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಏನಾಯಿತು? ಸಭೆಯ ಹೈಲೈಟ್ಸ್ ಏನು? ದಿವ್ಯ ಜ್ಯೋತಿ, ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದು ಆರಂಭದಲ್ಲಿ ಮೃತ ರಾಜಶೇಖರ್ ಮನೆಗೆ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರಿಗೂ ಸಹಿತ ಸಾಂತ್ವನ ಹೇಳೋದ್ರ ಮೂಲಕ ಇಡೀ ನಿಮ್ಮ ಕುಟುಂಬದ ಜೊತೆಗೆ ನಾವಿದ್ದೀವಿ, ಪಕ್ಷ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಅವ್ರಿಗೊಂದು ಅಭಯವನ್ನು ಕೂಡ ಕೊಟ್ಟರು. ಅದಾದ್ಮೇಲೆ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಮುಂದಾದಂಥ ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲಿ ಹೊಸ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೇವಲ ಅಧಿಕಾರಿಗಳ ಸಭೆಯನ್ನು ಮಾತ್ರ ಕರೆದು, ಆದರೆ ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕ ಮತ್ತು ಸಂಸದರುಗಳೆಲ್ಲರನ್ನೂ ಕೂಡ ಹೊರಗಿಟ್ಟು ಸಭೆಯನ್ನು ಮಾಡೋದ್ರ ಮೂಲಕ ಘಟನೆಯ ಹಿಂಚಿಂಚು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತೆ
ಕೆಲಸವನ್ನ ಮಾಡಿದ್ರು. ಸಭೆಯಲ್ಲಿ ಕೇವಲ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹೊರತುಪಡಿಸಿದ್ರೆ ಉಳಿದಂತೆ ಜಿಲ್ಲೆಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾತ್ರ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಅಲ್ಲಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಂತ ಡಿ.ಕೆ. ಶಿವಕುಮಾರ್ ಅವರು ಪ್ರಮುಖವಾಗಿ ಭರತ್ ರೆಡ್ಡಿ ಅವರನ್ನು ಸಹಿತ ಹೊರಗಿಟ್ಟು ಸಭೆಯನ್ನ ಮಾಡಿದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಹೀಗಾಗಿ ಅಂದ್ರೆ ಒಟ್ಟಾರೆಯಾಗಿ ಒಂದು ವೇಳೆ ಭರತ್ ರೆಡ್ಡಿ ಅವರನ್ನು ಕುಳಿತುಕೊಂಡು ಸಭೆ ಮಾಡಿದ್ರೆ ಅದು ಬೇರೆ ರೀತಿಯ ಮೆಸೇಜ್ ಕೂಡ ಪಾಸ್ ಆಗ್ತಿತ್ತು. ಹೀಗಾಗಿ ಆ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಟೀಕೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಕಾರಣಕ್ಕೋಸ್ಕರ ಭರತ್ ರೆಡ್ಡಿ ಸೇರಿದಂತೆ ಜಿಲ್ಲೆ ಎಲ್ಲಾ ಶಾಸಕರುಗಳನ್ನು ಸಹಿತ ಹೊರಗಿಟ್ಟು ಸಭೆಯನ್ನ ಮಾಡಿದ್ರು. ಅದಾದ್ಮೇಲೆ ಕಾರ್ಯಕರ್ತರುಗಳ ಸಭೆಯನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ಸಾರ್ವಜನಿಕರಿಂದಲೂ ಕೂಡ ಮಾಹಿತಿಗಳನ್ನ ಪಡೆದುಕೊಂಡಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಅದಾದ್ಮೇಲೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಮುಖ ವಿಷಯಗಳನ್ನು ಕೂಡ ಬಹಿರಂಗಪಡಿಸಿದ್ರು. ಅಂದ್ರೆ ಘಟನೆ ಯಾರೇ ಮಾಡಿದ್ರು ಕೂಡ ತಪ್ಪೆ, ಆದ್ರೆ ಬಳ್ಳಾರಿ ಹಿಂದೆ ಸಾಕಷ್ಟು ಶಾಂತಿಯುತದಿಂದ ಇತ್ತು. ಆದ್ರೆ ಇವತ್ತು ಈ ಘಟನೆ ನಡೆದಿರುವಂತದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಆದ್ರೆ ಈ ರೀತಿಯ ಘಟನೆ ಆಗ್ಬಾರ್ದಾಗಿತ್ತು. ರೆಡ್ಡಿ ಅವರ ಹಿನ್ನೆಲೆ ಕೂಡ ಏನು ಅಂತ ನಮಗೆ ಗೊತ್ತಿದೆ. ಆದ್ರೆ ಅವರು ಭದ್ರತೆಯನ್ನು ಕೇಳಿದ್ರೆ ಅದ್ರ Z+ ಭದ್ರತೆಯನ್ನು ಕೊಡುವಂಥದ್ದು ನಮ್ಮ ವ್ಯಾಪ್ತಿಗಿಲ್ಲ, ಅದನ್ನ ಅವರೇ ಕೊಟ್ಕೊಳ್ತಾರೆ. ಆದ್ರೆ ಯಾರ ಕಡೆಯಿಂದ ತಪ್ಪಾಗಿದ್ರು ಸಹಿತ ಅದನ್ನ ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಮುಂದೆನೂ ಕೂಡ ಈ ರೀತಿ ಯಾರು ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೂ ಕೂಡ ಕಿವಿ ಮಾತನ್ನ ಹೇಳೋ ಮೂಲಕ ಮತ್ತೆ ಈ ರೀತಿಯ ಪ್ರಚೋದನೆಗಳಿಗೆ, ಗಲಾಟೆಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಮತ್ತೊಂದು ಕಡೆಗೆ ಒಟ್ಟಾರೆಯಾಗಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಕೂಡ ಉದ್ರೇಕಕ್ಕೆ ಒಳಗಾಗಬಾರ್ದು ಅನ್ನುವಂತ ಸಂದೇಶವನ್ನು ಕೊಟ್ಟಂತ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ಅದನ್ನ AICCಗೆ ಸಲ್ಲಿಸತಕ್ಕಂತ ಸಾಧ್ಯತೆಗಳು ಕೂಡ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.